ಇದೊಂದು ಬಡ ಕುಟುಂಬದ ಕಥೆ. ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿತ್ತು. ಆ ಕುಟುಂಬದ ಮುಖ್ಯಸ್ಥನು ರಾಮು. ಪ್ರತಿದಿನ ಬೆಳಿಗ್ಗೆ ಚೀರಿಹೋದ ಚಪ್ಪಲಿಯನ್ನು ಹಾಕಿಕೊಂಡು ಹಳೆಯ ಪತ್ರಿಕೆಯಲ್ಲಿ ಸುತ್ತಿದ ಊಟವನ್ನು ಹಿಡಿದು ಕೆಲಸ ಹುಡುಕುತ್ತಾ ಹೊರಟುತ್ತಿದ್ದ. ಅಲ್ಲಿ ಕೆಲಸ ಸಿಗುವುದು ತುಂಬಾ ಕಷ್ಟವಿತ್ತು. ಅವನ ಹೆಂಡತಿ ಸೀತಾ ಮೃದು ಸ್ವಭಾವದವಳು. ಕಳೆಯದ ನೋವು ಕಣ್ಣಲ್ಲಿದ್ದರೂ ಇತರರ ಮನೆಗಳಲ್ಲಿ ಪಾತ್ರೆ ತೊಳೆಯುವುದು, ಬಟ್ಟೆ ತೊಳೆಯುವುದು ಅವಳ ದಿನಚರಿ. ಅವರಿಗೆ 2 ಮಕ್ಕಳು, ಅನಿಲ್ ಮತ್ತು ಮೀನಾ. ಅನಿಲ್ ಶಾಲೆಯನ್ನು ಬಹಳ ಪ್ರೀತಿಸುತ್ತಿದ್ದ. ಒಮ್ಮೆ ದೊಡ್ಡ ಶಿಕ್ಷಕನಾಗಬೇಕೆಂಬ ಕನಸು ಅವನದು. ಮೀನಾ ಚಿಕ್ಕವಳಾದರೂ ಚುರುಕು. ರಾತ್ರಿ ಸಮಯದಲ್ಲಿ ಒಂದು ಚಿಕ್ಕ ಎಣ್ಣೆ ದೀಪದ ಬೆಳಕಿನಲ್ಲಿ ಅನಿಲ್ ಪ್ರತಿ ರಾತ್ರಿ ಓದುತ್ತಿದ್ದ. ಅವನ ಕನಸು ತುಂಬಿತ್ತು. 1 ವರ್ಷ ಮಳೆ ಕೈಕೊಟ್ಟಿತು. ಕೆಲಸ ಕಡಿಮೆಯಾಯಿತು. ರಾಮು ತನ್ನ ಊಟವನ್ನು ಬಿಟ್ಟು ಮಕ್ಕಳಿಗೆ ಕೊಡುತ್ತಿದ್ದ. ಸೀತಾ ತನ್ನ ಕೈಯಲ್ಲಿದ್ದ ಚಿನ್ನದ ಬಳೆಗಳನ್ನು ಒಂದೊಂದಾಗಿ ಮಾರಿದಳು. ಅನಿಲ್ನ ಪುಸ್ತಕಗಳಿಗೆ, ಮೀನಾದ ಶಾಲಾ ಯೂನಿಫಾರ್ಮ್ಗೆ. ಒಂದು ದಿನ ಅನಿಲ್ ಕಣ್ಣೀರು ಹಾಕುತ್ತಾ ಮನೆಗೆ ಬಂದ. ಶಾಲೆಯ ಫೀಸ್ ಕೊಡಬೇಕು ಎಂದಿದ್ದರು. ತಂದೆ ತಾಯಿಗೆ ಹಣ ಇಲ್ಲವೆಂಬುದು ಅವನಿಗೆ ಗೊತ್ತಿತ್ತು. ಆ ರಾತ್ರಿ ರಾಮು ತುಂಬ ಬೇಸರಗೊಂಡಿದ್ದ. ಮರುದಿನ ರಾಮು ಒಂದು ತೀರ್ಮಾನ ಕೈಗೊಂಡ. ಊರಿಗೆ ದೂರದ ಪಟ್ಟಣಕ್ಕೆ ಹೋಗಿ ಕಟ್ಟಡ ಕಾಮಗಾರಿಯಲ್ಲಿ ಕೆಲಸ ಹಿಡಿದ. ಕೆಲಸ ಕಠಿಣವಾಗಿತ್ತು, ಆದರೂ ದೂರು ಹೇಳಲಿಲ್ಲ. ಅವನ ಕೈಗಳು ಬಿರುಕು ಬಿಟ್ಟವು. ಕಾಲ ಕಳೆದಂತೆ ಜೀವನ ನಿಧಾನವಾಗಿ ಸುಧಾರಿಸಿತು. ಅನಿಲ್ ತನ್ನ ತರಗತಿಯಲ್ಲಿ ಮೊದಲ ಸ್ಥಾನ ಪಡೆದ. ಮೀನಾ ಸುಲಭವಾಗಿ ಓದುಬರಹ ಕಲಿತಳು. ಒಂದು ದಿನ ಅನಿಲ್ಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿವೇತನ ಸ್ಕಾಲರ್‌ಶಿಪ್ ಬಂದಿತು. ಆ ಪತ್ರ ಮನೆಗೆ ಬಂದಾಗ ಸೀತಾಳ ಕಣ್ಣೀರು ದುಃಖದದಲ್ಲ, ಅದು ಹೆಮ್ಮೆಯ ಕಣ್ಣೀರು. ವರ್ಷಗಳ ನಂತರ ಅನಿಲ್ ಶಿಕ್ಷಕನಾದ. ತನ್ನ ಮೊದಲ ಸಂಬಳವನ್ನು ತಂದೆಯ ಕೈಯಲ್ಲಿಟ್ಟ. ಹಸಿವಿನಿಂದ ನಡುಗುತ್ತಿದ್ದ ಅದೇ ಕೈಗಳು ಈಗ ಸಂತೋಷದಿಂದ ನಡುಗಿದವು. ಮಣ್ಣಿನ ಮನೆ ಇನ್ನು ಚಿಕ್ಕ ಇಟ್ಟಿಗೆ ಮನೆಯಾಯಿತು. ಆದರೆ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ, ಆ ಹಳೆಯ ಎಣ್ಣೆ ದೀಪ. ಬಡತನದ ಮಧ್ಯೆ ಕನಸುಗಳೇ ಬೆಳಕಾಗಿದ್ದ ಆ ದಿನಗಳ ನೆನಪಾಗಿ ಅದು ಇನ್ನೂ ಆ ಮನೆಯ ಮೂಲೆಗೋಣದಲ್ಲಿ ಇತ್ತು.